ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲಾಜಿ ಓಡೋಗೋದೆ ಬೆಟರ್. ಓಡು ಮಗನೇ, ಓಡು ಓಡು. ಪಾಂಡ, ಬಾಲಾಜಿ ಬಾಲಾಜಿ ನಿಂತ್ಕೊಂಬರ. ಪಾಂಡು, ಕಿವಿ ಕೇಳಿಸಲ್ವ ನಿನಗೆ? ಏನಕ್ಕೆ ಓಡ್ ಬರ್ತಾ ಇದೆಯಾ? ಶಿವಣ್ಣ, ಶಿವರೇ, ಇವ್ ಪಾಂಡು ಅಲ್ಲ, ಬಾಲಾಜಿ. ಬಾಲಾಜಿನ? ಯಾರು ಸರ್ ಅದು? ನನಗೆ ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪ ಅವಾಗ್ಲಿಂದ. ನೀನ್ ಪಾಂಡು ನನ್ನ ಫ್ರೆಂಡು ಅಂತ. ಇವ್ರು ಬಾಲಾಜಿ ಬಾಲಾಜಿ ಅಂತ ಕನ್ಫ್ಯೂಸ್ ಮಾಡ್ಕೋತಾ ಇದಾರೆ. ಶಿವರೇ, ನೀವು ಸುಮ್ಮನೆ ಆಯ್ಕಣೆ ಮಾಡ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗ್ತಿಲ್ಲ. ನನ್ಗೆ ಯಾಕೋ ಬೇರೆ ಸ್ಮೆಲ್ಲೇ ಬಂದಂಗಿತ್ತು. ಇಲ್ಲಿ ನನ್ನ ಪೊಲೀಸ್ ಬುದ್ಧಿಯೇ ಜಾಸ್ತಿ ವರ್ಕ್ ಆಗೋದು. ಪೊಲೀಸಾ? ಪೊಲೀಸ್ ಅಂತ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರು ನಮ್ಮ ಷಡ್ಗಾನೆ. ಹೌದಾ? ಸರಿ ಶಿವಣ್ಣ, ನನಗೆ ಲೇಟ್ ಆಯ್ತು, ನಾನೇನು ಬರ್ತೀನಿ. ಮನೆ ನಿಂತೇನೆ. ಎಲ್ಲಿ ನೀನು ಮೊಬೈಲ್ ಕೊಡ್ಕಂಬ. ಸರ್, ನನಗೆ ಲೇಟ್ ಆಯ್ತು, ನಾನು ಬರ್ತೀನಿ ಸರ್. ಕಂಡ್ರೆ ಶಿವರೇ, ನಿಮ್ಮನ್ನ ಶಿವಣ್ಣ ಶಿವಣ್ಣ ಅಂತಿಪ್ಪು ಇವನು ನಿಮ್ಮನ್ನ ಕಂಡೆ ಅಂತ ಕೆದ್ರಕೊಂಡು ಓಡಿ ಹೋಯ್ತು. ನಾನು ಪೊಲೀಸ್ ಅಂದ್ರೆ ಗೊತ್ತಾದ ಕೂಡಲೇ ಶಾಕ್ ಆದ. ಎಂತಕ್ಕೆ? ಮೊಬೈಲ್ಗೆ ಅಂತ ಇಪ್ಪತ್ತಿಗೆ ಎಸ್ಕೇಪ್ ಆಗ್ತಿದ್ದ. ಯಾಕೆ ಹೇಳ? ಅವ್ರು ಅಷ್ಟೊಂದು ಪ್ರಶ್ನೆ ಕೇಳ್ತಾ ಇದಾರೆ, ಒಂದಕ್ಕಾದ್ರೂ ಉತ್ತರ ಕೊಡು. ಅಂದ್ರೆ ನೀನೇನೋ ತಪ್ಪು ಮಾಡಿದ್ಯಾ? ಇಲ್ಲ ಶಿವಣ್ಣ, ನಾನು ನಿನ್ನ ಮೊಬೈಲ್ ಕೊಡು. ಕೊಡಲೇ ಲಾಕ್ ಓಪನ್ ಮಾಡು. ಮಾಡ. ಮಾರ್ಗಿ ಮೇಡಮ್ ಅವ್ರ ನಂಬರು. ನೋಡಿ ಎಷ್ಟು ಸಾರಿ ಕಾಲ್ ಮಾಡಿದಾನೆ. ಕಂಡ್ರೆ ಶಿವ ಅವರೇ, ನೀವು ಹೇಳ್ದಂಗೆ ಇವ ಪಾಂಡುವೇ ಆಯ್ದಿರೆ ಮಾರ್ಗಿ ಮೇಡಮಿಗೆ ಗಳಿಗೆ ಫೋನ್ ಎಂತಕ್ಕೆ ಮಾಡ್ತಿದ್ದ? ಅಂದಮೇಲೆ ಈ ಪಾಂಡು ಬಾಲಾಜಿ ಒಬ್ಬನೇ ವ್ಯಕ್ತಿ, ಅದು ಇವನೇ. ಏನೋ ಇದು? ಪಾಂಡು ಆಗಿದ್ ನೀನು, ಬಾಲಾಜಿ ಯಾವಾಗ ಅದೇ? ಏನೋ ಇದೆಲ್ಲ? ಇಲ್ಲ ಶಿವಣ್ಣ, ಇವರೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ಯಾವ ತಪ್ಪು ಮಾಡಿಲ್ಲ ಶಿವಣ್ಣ. ಹೇಳ್ತೇ ಇಲ್ಲ, ಸ್ಟೇಷನ್ಗೆ ಕರ್ಕೊಂಡೋಗಿ ಬಾಯ್ ಬಿಡ್ಸೋದ? ಸ್ಟೇಷನ್? ಯಾಕೆ ಸರ್? ನಾನೇನು ತಪ್ಪೇ ಮಾಡಿಲ್ಲ ಸರ್. ನಿನ್ನ ಕಣ್ಣೇ ಹೇಳ್ತಾ ಇದೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ. ನೋಡು ಪಾಂಡು, ನೀನು ನಿಮ್ಮ ಫ್ಯಾಮಿಲಿಗೋಸ್ಕರ ಬೆಂಗಳೂರಿಗೆ ಬಂದೆ ಅಂತ ನನ್ನ ಹತ್ರ ಹೇಳಿದೆ. ಇವಾಗ ನೀನು ಅನ್ಯಾಯವಾಗಿ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ನಿನ್ನ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಯೋಚನೆ ಮಾಡು. ನಿಜ ಹೇಳ್ಬಿಡ್ತೀನಿ ಶಿವಣ್ಣ, ನನಗೆ ತಪ್ಪಾಗೋಯ್ತು. ಏನಾಯ್ತು ಅಂದ್ರೆ, ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ, ಬಾಲಾಜಿ ಅಂತ. ನೋಡ್ತಾ ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ನಾನು ನಿನಗೋಸ್ಕರ ಬಂದೇ ಬರ್ತೀನಿ, ನೀನು ನನಗೆ ಕಾಯ್ಲೇಬೇಕು ಅಂತ ಹೇಳಿದ್ದ. ನಾನು ಕಾಯ್ತಾನೇ ಇದ್ದೀನಿ, ಅವನಿನ್ನೂ ಬಂದಿಲ್ಲ. ಇಷ್ಟೇ ಆಗಿದೆ ಶಿವಣ್ಣ. ನನಗೆ ಕಷ್ಟ ಬಂತ, ಅದಕ್ಕೆ ಈ ಐಡಿಯಾ ಯೂಸ್ ಮಾಡಿ ದುಡ್ಡಿಸ್ಕೊಂಡೆ. ಇದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಶಿವಣ್ಣ, ನನ್ನಣೆ. ನಾನು ಕನಸನ್ನ ತುಂಬಾ ದೊಡ್ಡ ಕಟ್ತಾ ಇದ್ದೀನಿ. ಆ ಕನಸಿಗೆ 7 ಅಂತಸ್ತಿದೆ. 7 ಜನ್ಮಕ್ಕೂ ಒಂದೊಂದು ಅಂತಸ್ತನ್ನ ನನ್ನ ಬಾಲಾಜಿ ಜೊತೆ ಹತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಮೇಲೋದಾಗ ಹುಷಾರು, ಬಿದ್ರೆ ಕಷ್ಟ. ಬಿದ್ರು ಸತ್ರು ಅದು ನನ್ನ ಬಾಲಾಜಿ ಜೊತೆನೆ. ಮಾರ್ಗಿ ಅವರೇ, ಬಿಡ್ತು ಅನ್ನಿ, ಮದುವೆ ದಿನ ಒಳ್ಳೆ ಮಾತಾಡ್ಬೇಕಪ್ಪ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ನೋಡ್ತಾ ಇರಿ ಬೇಕಿದ್ರೆ. ನಿನಗೆ ಒಳ್ಳೇದಾಗ್ಲಿ, ನೀನು ಸುಖವಾಗಿರ್ಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂಡೆ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಪಾಪ ಆ ಮಾರ್ಗಿ ಮೇಡಮ್, ಬಾಲಾಜಿ ಬರ್ತಾನೆ, ಬಾಲಾಜಿ ನನ್ನ ಮದುವೆ ಆಗ್ತಾನೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಈಗ ಈ ವಿಷಯನ ಮಾರ್ಗಿ ಮೇಡಮ್ಗೆ ಹ್ಯಾಂಗೆ ಹೇಳೋದು ಶಿವ?
ಗಿರಿ ನೋಡು ಮಾರ್ಗಿವ್ರೆ ನೀನು ಕಶೋರೆ ನೀರು ಕೊಡಿ ಮಾರ್ಗಿವ್ರೆ 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 ಮಾಡಿ ಮೇಡಮ್ ತೊಗೊಳ್ಳಿ ಮೇಡಮ್ ನೀರು ಕುಡೀರಿ. ಬೇಡ ಸರ್. ಯಾಕೆಲ್ಲ ಒಂಥರ ಇದ್ದೀರಾ? ಏನಾಯ್ತು? ಓಹೋ, ಮಾರ್ಗಿ ಮದುವೆ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕು ಅಂತನಾ? ಅದೆಲ್ಲ ಎಲ್ಲ ಆಗತ್ತೆ ಬಿಡಿ ಅಲ್ವಾ ಗಿರ್ಜ ಅವ್ರೆ? ಆ ದೇವ್ರು ಇದ್ದಕ್ಕಿದ್ದಾಗೆ ನಮಗ್ ಸುಖ ಕೊಟ್ಬಿಡ್ತಾನ? ಚಾನ್ಸೇ ಇಲ್ಲ. ಕಾಶಿ ಸರ್, ನನ್ನ 10 ಲಕ್ಷ ಉಳ್ಕೊಳ್ತು ಅನ್ನೋ ಖುಷಿ ಜೊತೆಗೆ ನನ್ನ ಆಸೆಗಳು ಹಾಗೆ ಉಳ್ಕೊಳ್ತು ಅಂತ ಡಬಲ್ ಖುಷಿ ನನಗೆ. ಆ ಖುಷಿಗೆ ಈ ಕಣ್ಣೀರು, ಈ ಹಳ ಕನ್ಸು ಅನ್ನೋದಿದೆಯಲ್ಲ, ಅದು ರಿಯಲ್ ಎಸ್ಟೇಟ್ ಇದ್ದಾಗೆ. ನಾವು ಕಟ್ಟೋ ಕನಸಿಗೆ ಒಳ್ಳೆ ಜಾಗ ಇದ್ರೆ ಸಾಲದು, ಅಕ್ಕಪಕ್ಕ ಇರೋರು ಕೂಡ ಸರಿಯಾಗಿರ್ಬೇಕು. ಇಲ್ಲ ಅಂದ್ರೆ ಕನ್ಸು ಕಟ್ಬೇಕಾಗಿರೋ ಜಾಗನ ನಂದಲ್ಲ ಇನ್ಯಾರ್ದು ಅನ್ಬಿಡ್ತಾರೆ. ನೋಡಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಕಣಮ್ಮ. ಒಂದು ವೇಳೆ ಈ ವಿಷಯ ಮದುವೆ ಆದ್ಮೇಲೆ ಗೊತ್ತಾಗಿದ್ದಿದ್ರೆ ನಿನ್ನ ಜೀವನ ಪೂರ್ತಿ ನಡಬೇಕಾಗಿತ್ತಲ್ಲಮ್ಮ. ಸದ್ಯ ಭಗವಂತ ಹಾಗೆ ಮಾಡಲಿಲ್ಲ. ಸಮಾಧಾನ ಮಾಡ್ಕೋ. ಸಮಾಧಾನನ? ನಗ್ತಾ ಇದ್ದೀನಿ ನಾನು, ಅಳ್ತಾ ಇಲ್ಲ ನೋಡಿ. ನಿಮ್ಮ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನಮಗೆ ಗೊತ್ತು. ದಯವಿಟ್ಟು ಅಳ್ಬೇಡಿ. ಹೆಣ್ಮಕ್ಳು ಅಳೋದ್ರಲ್ಲಿ ಸ್ಪೆಷಲ್ ಏನಿದೆ ಗೌರಿ ಅವರೇ? ನನ್ನ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಇಟ್ಕೊಂಡು ಎಂತ ಆಟ ಆಡ್ಬಿಟ್ಟ ಅವನು. ಅವನಿಗೆ ಶಾಪ ಹಾಕೋಷ್ಟು ದೊಡ್ಡವಳು ನಾನಲ್ಲ, ಆದರೆ ನನಗಾಗಿದ್ದ ಥರ ಇನ್ಯಾವ ಹೆಣ್ಮಕ್ಳಿಗೆ ಆಗ್ತಾ ಇದ್ರೆ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.